ಎಲ್ಪಿಜಿ ಸಿಲಿಂಡರ್ ಕೊರತೆ ನೀಗಿಸ್ತಾ ಇದೆ ಹೊಸ ಒಲೆ. ಬೆಳಗಾವಿ ಹೋಟೆಲ್ಸ್ಗಳಲ್ಲಿ ಬಯೋಗ್ಯಾಸ್ ಇಲ್ಲಿ ಬಳಸಲಾಗ್ತಾ ಇದೆ. ಇದರಲ್ಲಿ ಒಲೆಗಳತ್ತ ಹೋಟೆಲ್ ಮಾಲೀಕರು ಮುಖ ಮಾಡುತ್ತಿದ್ದಾರೆ. ಈಗ ಹೊಗೆ ರಹಿತ ಪರಿಸರ ಸ್ನೇಹಿ ಬಯೋಮಾಸ್ ಒಲೆಗೆ ಬಹಳಷ್ಟು ಬೇಡಿಕೆ ಕೇಳಿ ಬರ್ತಾ ಇದೆ. 350ಕ್ಕೂ ಹೆಚ್ಚು ಹೋಟೆಲ್ಗಳಲ್ಲಿ ಇದನ್ನ ಬಳಸಲಾಗ್ತಿದೆ. ಈಗ 600 ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗಬೇಕಾಗಿತ್ತು. ಕಮರ್ಷಿಯಲ್ ಗ್ಯಾಸ್ ಪರ್ಯಾಯವಾಗಿ ಈಗ ಬಯೋಮಾಸ್ ಒಲೆಗಳತ್ತ ಮುಖ ಮಾಡುತ್ತಿದ್ದಾರೆ ಹೋಟೆಲ್ ಮಾಲೀಕರು. ನಗರದಲ್ಲಿ 30 ಹೋಟೆಲ್ಸ್ಗಳಲ್ಲಿ ಮಾತ್ರ ಬಯೋಮಾಸ್ ಒಲೆ ಇಲ್ಲಿ ಬಳಕೆ ಆಗ್ತಾ ಇದೆ. ಸದ್ಯಕ್ಕೆ ಎಲ್ಪಿಜಿ ಸಿಲಿಂಡರ್ ಕೊರತೆ ಏನಿದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇದು. ಇನ್ನು ಎಷ್ಟು ದಿನ ಅಂತ ಹೇಳಿ ಎಲ್ಪಿಜಿ ಗ್ಯಾಸ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು ಅಂತ ಹೇಳಿ ಈಗ ಬಯೋಮಾಸ್ ಅನ್ನುವಂಥದ್ದು, ಅದರಲ್ಲೂ ಕೂಡ ಹೊಗೆ ರಹಿತ ಇದು ಪರಿಸರ ಸ್ನೇಹಿ ಬಯೋಮಾಸ್. ಈಗ ಇದ್ರ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ ಹೋಟೆಲ್ ಮಾಲೀಕರು. 350ಕ್ಕೂ ಹೆಚ್ಚು ಹೋಟೆಲ್ಸ್ಗಳಿಗೆ 600 ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗಬೇಕಿತ್ತು. ಆದರೆ ಸದ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ಸದ್ಯಕ್ಕೆ ಪರ್ಯಾಯವಾಗಿ ಈಗ ಬಯೋಮಾಸ್ ಒಲೆಗಳತ್ತ ಮುಖ ಮಾಡ್ತಿದ್ದಾರೆ. ನಗರದಲ್ಲಿ 30 ಹೋಟೆಲ್ಸ್ಗಳಲ್ಲಿ ಮಾತ್ರ ಇಲ್ಲಿ ಬಯೋಮಾಸ್ ಒಲೆ ಬಳಕೆ ಆಗ್ತಾ ಇದೆ. ಬೆಳಗಾವಿ ನಗರದ ಉದ್ಯಮ ಭಾಗದಲ್ಲಿರುವಂತಹ ಟಾಟಾ ಎನರ್ಜಿ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ದೆಹಲಿ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಹಯೋಗದಲ್ಲಿ ಬಯೋಮಾಸ್ ಒಲೆಗಳ ಅಭಿವೃದ್ಧಿ ಆಗ್ತಾ ಇದೆ. ಬೆಳಗಾವಿ ನಗರದ ಉದ್ಯಮಿ ಸಮೀರ್ ಕಣಬರಗಿ ಫೀನಿಕ್ಸ್ ಪ್ರೊಡಕ್ಷನ್ ಕಂಪನಿಯಲ್ಲಿ ಇದೆಲ್ಲವೂ ಕೂಡ ತಯಾರಿಕೆ ಮಾಡಲಾಗ್ತಾ ಇದೆ. ಬಯೋಮಾಸ್ ಒಲೆಗಳನ್ನ ತಯಾರಿಕೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈಗ ಕಳೆದ 25 ವರ್ಷಗಳಿಂದ ಬಯೋಮಾಸ್ ಒಲೆಗಳ ಮಾರಾಟ ಮಾಡ್ತಿದ್ದಾರೆ. ಸದ್ಯಕ್ಕೆ ಇದು ನಿಜವಾಗ್ಲೂ ಕೂಡ ಟೆಂಪ್ರವರಿಗೆ ಒಂದು ಒಳ್ಳೆಯ ಆಪ್ಷನ್. ಹಾಗಾಗಿ ಸದ್ಯಕ್ಕೆ ಬೆಳಗಾವಿ ಹೋಟೆಲ್ಸ್ಗಳಲ್ಲಿ ಬಯೋಮಾಸ್ ಕಳೆದ 25 ವರ್ಷಗಳಿಂದ ಮಾರಾಟ ಮಾಡಲಾಗ್ತಾ ಇತ್ತು. ಈಗ ಇಲ್ಲಿರುವಂತಹ ಹೋಟೆಲ್ ಉದ್ಯಮಿಗಳು ಇದನ್ನೇ ಈಗ ಬಳಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. 4 ಸದಸ್ಯರು ಇರುವಂತಹ ಕುಟುಂಬದಿಂದ 2 ಲಕ್ಷದವರೆಗೆ ಕೂಡ ಅಡುಗೆ ಮಾಡೋ ಸಾಮರ್ಥ್ಯದ ಒಲೆಗಳಿದು. ಕಡಿಮೆ ಕಟ್ಟಿಗೆ ಕೃಷಿ ತ್ಯಾಜ್ಯ ಬಳಸಿ ಒಲೆ ಉರಿಸಬಹುದು. ಗ್ಯಾಸ್ಗೆ 100 ರೂಪಾಯಿ ಖರ್ಚಾದರೆ ಬಯೋಮಾಸ್ಗೆ ಕೇವಲ 20 ರೂಪಾಯಿ ಖರ್ಚಾಗುತ್ತೆ. ಈವರೆಗೆ 20,000 ನೀರು ಕಾಯಿಸುವಂತಹ ಒಲೆಗಳು, 20,000 ಅಡುಗೆ ಒಲೆ ವಿತರಣೆ ಮಾಡ್ತಾ ಇದ್ದಾರೆ ಉದ್ಯಮಿ ಸಮೀರ್ ಕೂಡ. ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಕಳೆದ 10 ವರ್ಷಗಳ ಬೇಡಿಕೆ 10 ದಿನಗಳಲ್ಲಿ ಬಂದಿದೆ ಅಂತ ಹೇಳಿ ಇಲ್ಲಿ ಉದ್ಯಮಿ ಹೇಳ್ತಾ ಇರುವಂಥದ್ದು. ಕೈಗಾರಿಕೆಯಲ್ಲಿ ಬಳಕೆ ಆಗುವಂತಹ ಗ್ಯಾಸಿಫೈರ್ ತಯಾರು ಮಾಡಬಹುದು. ಹೊಗೆ ರಹಿತ ರುಚಿಯಾದಂತಹ ಅಡುಗೆಯನ್ನ ತಯಾರು ಮಾಡಬಹುದು ಈ ಒಂದು ಬಯೋಮಾಸ್ ಒಲೆಯಲ್ಲಿ. ಇನ್ನು ಗೋವಾ, ಕೊಲ್ಲಾಪುರ, ಆಂಧ್ರ ಪ್ರದೇಶದಲ್ಲೂ ಕೂಡ ಇದನ್ನ ಮಾರಾಟ ಮಾಡಲಾಗ್ತಾ ಇದೆ. ಇದು ಸದ್ಯಕ್ಕೆ 25 ವರ್ಷಗಳಿಂದ ಬೆಳಗಾವಿ ಭಾಗದಲ್ಲಿ ತಯಾರಾಗ್ತಾ ಇದೆ, ಮಾರಾಟ ಕೂಡ ಆಗ್ತಾ ಇದೆ. ಹಾಗಾಗಿ ಈಗ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಇಲ್ಲಿನ ಹೋಟೆಲ್ ಮಾಲೀಕರು ಇದನ್ನೇ ಈಗ ಬಳಸಲಿಕ್ಕೆ ಮುಂದಾಗ್ತಿದ್ದಾರೆ. ಅದರಲ್ಲೂ ಕೂಡ ಎಲ್ಲವೂ ಕೂಡ ಕಡಿಮೆ ಹಣ ಕೂಡ ಕಡಿಮೆ ಖರ್ಚಾಗುತ್ತೆ. ಕಡಿಮೆ ಕಟ್ಟಿಗೆ ಕೃಷಿ ತ್ಯಾಜ್ಯ ಬಳಸಿ ಒಲೆಯನ್ನು ಉರಿಸಬಹುದು. ಹಾಗಾಗಿ 2 ಲಕ್ಷದವರೆಗೂ ಕೂಡ 2 ಲಕ್ಷ ಜನರಿಗೂ ಕೂಡ ಅಡುಗೆ ಮಾಡಬಹುದು. ಅಷ್ಟು ಸಾಮರ್ಥ್ಯದ ಒಲೆಗಳು ಈಗ ಸದ್ಯಕ್ಕೆ ಇವರ ಹತ್ರ ಸ್ಟಾಕ್ ಇರುವಂಥದ್ದು. ಹಾಗಾಗಿ ಈಗ ಜನ ಇದನ್ನೇ ತಗೊಳ್ಳೋಕೆ ಈಗ ಮುಂದಾಗ್ತಿದ್ದಾರೆ. ಒಂದು ಕಡೆ ಜನಸಾಮಾನ್ಯರು, ಮತ್ತೊಂದು ಕಡೆ ಹೋಟೆಲ್ ಉದ್ಯಮಿಗಳು ಇದನ್ನೇ ಖರೀದಿ ಮಾಡಲಿಕ್ಕೆ, ಇದನ್ನೇ ಈಗ ಸದ್ಯಕ್ಕೆ ಪರ್ಯಾಯವಾಗಿ ಬಳಸಲಿಕ್ಕೆ ಮುಂದಾಗ್ತಿದ್ದಾರೆ. 4 ಸದಸ್ಯರೇ ಇರ್ಬೋದು ಅಥವಾ 2 ಲಕ್ಷ ಜನನೇ ಇರ್ಬೋದು. ಎಷ್ಟೇ ಇದ್ರೂ ಕೂಡ ರುಚಿಯಾದಂಥ ಅಡುಗೆ ಇದರಲ್ಲಿ ಮಾಡಬಹುದು. ಕಡಿಮೆ ಹಣ ಖರ್ಚಾಗುತ್ತೆ. 25 ವರ್ಷಗಳಿಂದ ಇಲ್ಲಿ ರೆಡಿ ಆಗ್ತಾ ಇದೆ ಇದೆಲ್ಲವೂ ಕೂಡ. ಹಾಗಾಗಿ ಈವರೆಗೆ ಸುಮಾರು 20,000 ನೀರು ಕಾಯಿಸುವಂತಹ ಒಲೆ ಇರ್ಬೋದು, 20,000 ಅಡುಗೆ ಒಲೆ ಇರ್ಬೋದು, ಎಲ್ಲವೂ ಕೂಡ ಈ ಭಾಗದಲ್ಲಿ ಕೆಲವೊಬ್ಬರಿಗೆ ವಿತರಣೆ ಕೂಡ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಹೊಗೆ ರಹಿತ ರುಚಿಯಾದಂಥ ಅಡುಗೆ ಕೂಡ ಮಾಡಬಹುದು. ಇನ್ನು ಗೋವಾ, ಕೊಲ್ಲಾಪುರ, ಆಂಧ್ರ ಪ್ರದೇಶದಲ್ಲೂ ಕೂಡ ಇದನ್ನು ಮಾರಾಟ ಮಾಡಲಾಗ್ತಾ ಇದೆ. ಈಗ ಬೆಳಗಾವಿಯಲ್ಲೂ ಕೂಡ ಕೆಲವೊಂದು ಹೋಟೆಲ್ ಮಾಲೀಕರು ಇದನ್ನೇ ಈಗ ಪರ್ಚೇಸ್ ಮಾಡ್ತಿದ್ದಾರೆ ಅಥವಾ ಅಲ್ಲಿರುವಂಥ ಜನಸಾಮಾನ್ಯರಿಗೆ ವಿತರಣೆ ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಬೆಳಗಾವಿಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಇದನ್ನ ಸದ್ಯಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಬಳಸೋದ್ರಿಂದ ಈ ಒಂದು LPG ಗ್ಯಾಸ್ ಮೇಲೆ ಡಿಪೆಂಡ್ ಆಗುವಂಥ ಒಂದು ವಿಚಾರ ಇದೆಯಲ್ಲ, ಅದನ್ನ ಬಹುಶಃ ಅದರಿಂದ ಸ್ವಲ್ಪ ದೂರ ಆಗ್ಬೋದು ಅಥವಾ ಎಲ್ಲೋ ಒಂದು ರೀತಿಯಾಗಿ ಟೆಂಪ್ರವರಿಯಾಗಿ ಇದೆಲ್ಲವೂ ಕೂಡ ಬಹಳಷ್ಟು ಸಹಾಯ ಆಗಲಿದೆ. ಜನರಿಗೆ ಬೇಕಾಗುವಂತ ಅಡುಗೆ
ಹೀಗೆ ಹೊಗೆ ರಹಿತ ಪರಿಸರ ಸ್ನೇಹಿ ಬಯೋಮಾಸ್ ಒಲೆಗಳತ್ತ ಈಗ ಜನ ಮುಖ ಮಾಡ್ತಿದ್ದಾರೆ. ಕಾರಣ ಇಲ್ಲಿ ಯಾವುದೋ ಒಂದು ಸದ್ಯಕ್ಕೆ ಸಿಕ್ಕಿದ್ರೆ ಸಾಕು ಅನ್ನುವಂಥ ಪರಿಸ್ಥಿತಿ ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಇರುವಂಥದ್ದು. ಅದರಲ್ಲೂ ಕೂಡ ಕಡಿಮೆ ಖರ್ಚು ಹಾಗೂ ಇದರಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಘನತ್ಯಾಜ್ಯದಿಂದ ತಯಾರಾಗುವಂಥ ಗ್ಯಾಸ್ ಇದು. ಇದರಿಂದನೇ ನೀವು ಘನತ್ಯಾಜ್ಯದಿಂದ ತಯಾರಾಗುವಂಥ ಈ ಗ್ಯಾಸಿಂದ ಎಷ್ಟು ಬೇಕಾದರೂ ಅಡುಗೆ ಮಾಡಬಹುದು, ಏನು ಬೇಕಾದರೂ ಮಾಡಬಹುದು. ಹಾಗಾಗಿ ಸದ್ಯಕ್ಕೆ ಇದನ್ನೇ ಖರೀದಿ ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಜನ ಮುಂದಾಗ್ತಿದ್ದಾರೆ. ಇನ್ನು ಬೇರೆ ಕಡೆಯೂ ಕೂಡ ಇದೇ ಒಂದು ವ್ಯವಸ್ಥೆಗಳನ್ನ ಮಾಡಿದ್ರೆ ಬಹುಶಃ ಎಲ್ಲರಿಗೂ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಅನಿಸ್ತಾ ಇದೆ. ಎಲ್ಲೋ ಒಂದು ರೀತಿಯಾಗಿ LPG ಗ್ಯಾಸ್ ಮೇಲೆ ಡಿಪೆಂಡ್ ಆಗೋದು ಜನ ಕಡಿಮೆ ಆಗುತ್ತೆ. ಹಾಗಾಗಿ ಕಮರ್ಷಿಯಲ್ ಗ್ಯಾಸ್ ಪರ್ಯಾಯವಾಗಿ ಈಗ ಬಯೋಮಾಸ್ ಗ್ಯಾಸ್ ಅನ್ನ ಬಳಸಲಿಕ್ಕೆ, ಈ ಒಂದು ಒಲೆಯನ್ನ ಬಳಸಲಿಕ್ಕೆ ಇಲ್ಲಿನ ಜನ ಮುಂದಾಗಿದ್ದಾರೆ. ಹಾಗಾಗಿ LPG ಗ್ಯಾಸ್ಗಳನ್ನ ಹೊರತಾಗಿ ಈಗ ಬಯೋಮಾಸ್ ಅನ್ನುವಂಥದ್ದು ಒಲೆ ಬಳಸಲಿಕ್ಕೆ ಇಲ್ಲಿನ ಹೋಟೆಲ್ ಮಾಲೀಕರು, ಇಲ್ಲಿನ ಸಾರ್ವಜನಿಕರು ಎಲ್ಲರೂ ಕೂಡ ಮುಂದಾಗಿರುವಂಥದ್ದು. ಒಂದು ಕಡೆ ಹೊಗೆ ರಹಿತ ಪರಿಸರ ಸ್ನೇಹಿ, ಮತ್ತೊಂದು ಕಡೆ ಕಡಿಮೆ ಹಣದಲ್ಲೇ ಎಲ್ಲವೂ ಕೂಡ ಮಾಡಬಹುದು, ಕಡಿಮೆ ದುಡ್ಡು ಕೂಡ ಖರ್ಚಾಗುತ್ತೆ. ಮತ್ತೊಂದು ಕಡೆ LPG ಗ್ಯಾಸ್ ಈಗ ಸಿಗ್ತಾ ಇಲ್ಲ, ಅದರಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಒಂದು ಕಡೆ ಆದರೆ, ಬೆಲೆ ಏರಿಕೆ ಆದರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ಇದರ ನಡುವೆ ಈ ಒಂದು ವ್ಯವಸ್ಥೆ. ಬಯೋಮಾಸ್ ಒಲೆ ಮೇಲೆ ಕೆಲಸ ಮಾಡೋಕ್ಕೆ ನಾವು ಹೋಗೋದೊಂದು 25 ವರ್ಷದ ಕೆಲಸ ಮಾಡ್ತಾ ಇದ್ದೀವಿ ರೀ. ಇದರೊಳಗೆ ಎನಿ ಅಗ್ರಿಕಲ್ಚರಲ್ ವೇಸ್ಟ್ ಮತ್ತು ಕಟ್ಟಿಗೆ ತುಂಡು ಹಾಕಿ ಅಡುಗೆ ಮಾಡ್ಬೋದು. ಇದನ್ನು ನಾವು ಭಾಳಷ್ಟು ಬೇರೆ ಬೇರೆ ಕೆಪಾಸಿಟಿಗೆ ಮಾಡ್ತೀವಿ. ಒಂದು ಡೊಮೆಸ್ಟಿಕ್ ಚೂಲ ಇದೆ, ಅದು ಮನೆಗೆ ನಡೆಯೋಷ್ಟು ಒಂದು ಫ್ಯಾಮಿಲಿ ಆಫ್ 4 ಹಿಡ್ಕೊಂಡು ಮಧ್ಯಾಹ್ನ ಆಹಾರ ಮಾಡ್ತಾರೆ. ಒಂದು 2 ಲಕ್ಷ ಜನಕ್ಕೆ ಅಡುಗೆ ಮಾಡ್ತಾರೆ. ಈ ಎಲ್ಲ ರೇಂಜಲ್ಲಿ ಮಾಡ್ತೀವಿ. ಮೋಸ್ಟ್ ಪಾಪ್ಯುಲರ್ ಈಗ ಬೇಕಾಗಿದ್ದು ಹೋಟ್ಲ್ಗಳಿಗೆ LPG ಪೂರ್ವ ಸಪ್ಲೈ ಆಗ್ತಾ ಇಲ್ಲ ಈಗ. ಅದಕ್ಕೆ ಎಲ್ಲ ಹೋಟ್ಲದವರು ಅವ್ರವ್ರ ಕೆಪಾಸಿಟಿ ಪ್ರಕಾರ ಕೇಳ್ತಾ ಇದ್ದಾರೆ. ಅವ್ರಿಗೆ ಯಾವ ಪ್ರಕಾರ ಬೇಕು ಆ ಪ್ರಕಾರ ಮಾಡಿ ಕೊಡ್ತಾ ಇದ್ದೀವಿ ನಾವು. ಯಾವ ಕೆಪಾಸಿಟಿ ಬೇಕು, ಯಾವ ಸೈಜ್ ಬೇಕು, ಯಾವ ಅಡುಗೆ ಮಾಡೋಕ್ಕೆ ಬೇಕು. ಒಬ್ರಿಗೆ ಯಾರಿಗೋ ಇಡ್ಲಿ ಮಾಡೋಕ್ಕೆ ಬೇಕು, ಒಬ್ರಿಗೆ ಯಾರಿಗೋ ರೊಟ್ಟಿ ಮಾಡೋಕ್ಕೆ ಬೇಕು, ಒಬ್ರಿಗೆ ಯಾರಿಗೋ ಅನ್ನ ಮಾಡೋಕ್ಕೆ ಬೇಕು, ಒಬ್ರಿಗೆ ಯಾರಿಗೋ ಬೇರೆ ಐಟಮ್ಸ್ ಮಾಡೋಕ್ಕೆ ಬೇಕು. ಬೇಡಿಕೆ ಹೆಂಗೆ ಒಂದು ರೀ. ಮತ್ತು ಟೇಲರ್ ಮೇಡ್ ರಿಕ್ವೈರ್ಮೆಂಟ್ ಅಂತೀರಿ. ಟೇಲರ್ ಮೇಡ್ ಅಂದರೆ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಕೊಡ್ತಾ ಇದ್ದೀವಿ, ಮಾಡಿಕೊಡ್ತೀವಿ. ಸರ್, ಈಗ ಹಿಂದೆ ನಿಮ್ಮದು ಎಷ್ಟು ಸೆಲ್ಲಿಂಗ್ ಇತ್ತು? ಈ ಅವಧಿಯಲ್ಲಿ ಅಂದರೆ ಯುದ್ಧದ ಅವಧಿಯಲ್ಲಿ ಎಷ್ಟು